ನಮಸ್ಕಾರ ಮಂಗಳಗೌರಿ ಕಿಚನ್ ಕಡೆಯಿಂದ ಪ್ರೋಟೀನ್ ಭರಿತ ಒಂದು ಅಡುಗೆ ಮಾಡಿ ತೋರಿಸ್ತಾ ಇದ್ದೀವಿ. ನೋಡೋಣ ಬನ್ನಿ. ಅದು ಮೊಳಕೆ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಮತ್ತು ರಾಗಿ ಮುದ್ದೆ ಬಾಣಲೆಯಲ್ಲಿ ಮುದ್ದೆ ಮಾಡಿ ತೋರಿಸ್ತೀನಿ. ಮೊಳಕೆ ಕಾಳು ಸಾಂಬಾರು, ರಾಗಿ ಮುದ್ದೆ, ಪ್ರೋಟೀನ್ ಭರಿತ ಅಡುಗೆ. 2 ಬದನೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ. 2 ಆಲೂಗಡ್ಡೆನೂ ಇದರಲ್ಲಿ ಹಚ್ಚಿ ಹಾಕಿದ್ದೀನಿ. 2 ಆಲೂಗಡ್ಡೆ, 2 ಬದನೆಕಾಯಿ. ಮತ್ತು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನಂತ ತೋರಿಸ್ತೀನಿ. ತೆಂಗಿನಕಾಯಿ ಬೇಕು. ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ. ನಮ್ಮನೆಗೆ 3 ಟೊಮೆಟೊ ಬೇಕು. ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇದು ಒಗ್ಗರಣೆಗೆ ಕರಿಬೇವು ಸೊಪ್ಪು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, ಧನಿಯಾ ಪುಡಿ, ಚಿಲ್ಲಿ ಪುಡಿ, ಅರಿಶಿನ ಪುಡಿ, ಚಕ್ಕೆ ಲವಂಗ, ಒಂಚೂರು ಕಸ್ತೂರಿ ಮೆಥಿ, ಸೋಂಪು ಒಂಚೂರು. ಇದೆಲ್ಲ ಫ್ರೈ ಮಾಡಿಕೊಂಡು ರುಬ್ಕೋಬೇಕು. ಇದು ಫ್ರೈ ಮಾಡೋಣ ಬನ್ನಿ. ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡು ಬನ್ನಿ. ಬಿಸಿಯಾಗಿದೆ ಬನ್ನಿ. ಈಗ ಇದು ಬಿಸಿಯಾಗಿದೆ. ಈರುಳ್ಳಿ ಹಾಕೋಣ. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡು ಇದೇನು ಬ್ರೌನ್ ಕಲರ್ ಆಗಬೇಕು ಅಂತ ಏನಿಲ್ಲ. ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು. ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟ್ ಬರುತ್ತೆ. ಹಸಿ ರುಬ್ಬೋದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಇವತ್ತು ಪ್ರೋಟೀನ್ ಭರಿತವಾದ ಅಡುಗೆ ಮಾಡ್ಬೋದು. ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಹಾಕೋಣ. ಅರಿಶಿನ ಪುಡಿ, ನಮ್ಮ ಅಡುಗೆ ಮನೆ ಕಡೆಯಿಂದ ಏನು ಅನಿಸುತ್ತೆ ಅಂದ್ಬಿಟ್ಟು ಒಂದು ಮೆಸೇಜ್ ಹಾಕಿದ್ದೆ. ಏನಾದರೂ ತಪ್ಪಾದರೆ ಸರಿ ಮಾಡ್ಕೊಡ್ತೀವಿ. ಬೇರೆ ಯಾವಾಗಾದ್ರೂ ಹೊಸ ಥರ ಅಡುಗೆ ಬೇಕು ಅಂದರೆ ನೀವು ತಿಳಿಸಿದ್ರೆ ಮಾಡ್ಕೊಡ್ತೀವಿ. ಧನಿಯಾ ಪುಡಿ, ಚಿಲ್ಲಿ ಪುಡಿ ಹಾಕೋಣ. ಚಕ್ಕೆ ಲವಂಗ ಎಲ್ಲ ಹಾಕೋಣ. ಎಲ್ಲ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ತೀನಿ. ಸ್ವಲ್ಪ ಹುರ್ಗಡ್ಲೆ, ಘಾಟ ಆಗ್ಬಾರ್ದು, ಒಂಚೂರು ನೀರು ಹಾಕ್ತೀನಿ. ಅಷ್ಟೇ ಆಯಿತು. ಕಾಯಿ, ತೆಂಗಿನಕಾಯಿನ ಜೊತೆಲಿ ಹಾಕೊಂಡು ಫ್ರೈ ಮಾಡ್ಕೊಂಡು ನೀವು ಈ ಥರ ಮೊಳಕೆ ಕಾಳು ಸಾಂಬಾರು ನೀವು ಯಾವ ಥರ ಮಾಡ್ತೀರಾ ಅನ್ನೋದು ನಮಗೆ ತಿಳಿಸಿ. ನಾವು ಮಾಡೋದನ್ನು ಮಾಡ್ಕೊಂಡು ಊಟ ಮಾಡಿ ನೋಡಿ. ಇದು ಸ್ವಲ್ಪ ಹಾಕಿ ರುಬ್ಕೊಂಬಿಡೋಣ. ರುಬ್ಕೊಂಬಿಟ್ಟು ಒಗ್ಗರಣೆ ಹಾಕೋಣ. ಸಾಂಬಾರು ಸ್ವಲ್ಪ ತಣ್ಣಗಾಗಲಿ. ಅಷ್ಟೊತ್ತು ಸಾರು ಒಗ್ಗರಣೆ ಹಾಕ್ಬಿಟ್ಟು
ತರಕಾರಿ ಎಲ್ಲ ಒಗ್ಗರಣೆಗೆ ಹಾಕೊಂಡ್ರೆ ಕಣ್ಣಗಾಗೋಷ್ಟೊತ್ತಿಗೆ ಒಗ್ಗರಣೆ ಎಣ್ಣೆ ಹಾಕೋಣ ಈಗ ಒಂದು 2 ಸ್ಪೂನು, 2 ಸ್ಪೂನ್ ಸಾಕು. ಸಾಸಿವೆ ಹಾಕೋಣ ಸ್ವಲ್ಪ, ಸಿಡಿಲಿ ಅದು ಸಿಡಿದ್ಮೇಲೆ ಸಾಸಿವೆ ಕರಿಬೇವು ಸ್ವಲ್ಪ ಈರುಳ್ಳಿ ಈಗ ಒಂದು ಸ್ವಲ್ಪ ಟೊಮೆಟೊ ಉಳಿಸ್ಕೊಂಡಿದ್ದೀನಿ. ಕಾಳಕ್ಕನ ಈಗ ನಮ್ದು 5 ಜನ ಇದ್ದೀವಿ. 5 ಜನಕ್ಕೆ ಎಷ್ಟು ಬೇಕು ಸಾಂಬಾರು, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ತಾರೆ. ನಾನು ಟೊಮೊಟೊ ಹಾಕಿದ್ದೀನಿ, ಒಂದು ದೊಡ್ಡ ಈರುಳ್ಳಿ ಹಾಕಿದ್ದೀನಿ, 2 ಆಲೂಗಡ್ಡೆ, 2 ಬದನೆಕಾಯಿ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೋಬೋದು. ಅರಿಶಿನ ಹಾಕೋಣ, ಇದು ಬೇಯ್ತಾ ಇರಲಿ. ಹಿಂಗೆ ಸ್ವಲ್ಪ ಖಾರ ರುಬ್ಕೊಂಡು ಹೀಗೆ ತಣ್ಣಗಾಗಿದೆ. ಈಗ ಇದು ಆಡ್ಸಕ್ಕೆ ಹಾಕ್ಬಿಡೋಣ, ಮಿಕ್ಸಿಲಿ ರುಬ್ಕೊಂಬಂದ್ಬಿಡ್ತೀವಿ. ಆಡ್ಸ್ಕೊಂಡ್ಬಂದ್ಬಿಡ್ತೀನಿ. ಇದು ಅಲ್ಲಿವರೆಗೂ ಇದು ಬೇಯ್ತಾ ಇರಲಿ ಕಾಳು. ಆಡ್ಸ್ಕೊಂಡ್ಬಂದಿದ್ದೀನಿ ಈಗ ರುಬ್ಕೊಂಡು. ಖಾರನ ಹಾಕೋಣ. ನಿಮಗೆ ಎಷ್ಟು ನೀರು ಎಷ್ಟು ಗಟ್ಟಿ ಬೇಕೋ ನೋಡಿಕೊಂಡು ಖಾರ ಹಾಕಿದ್ದೀನಿ. ಈಗ ನೋಡಿಕೊಂಡು ನಿಮಗೆ ನೀರು ಎಷ್ಟು ಬೇಕು, ಗಟ್ಟಿಗೆ ಬೇಕೋ ತೆಳ್ಳಗೆ ಬೇಕೋ ನೋಡಿ ನೀರು ಹಾಕ್ಕೊಬೋದು. ಗಟ್ಟಿ ಮಾಡ್ಕೊಬೋದು, ತೆಳ್ಳಗೆ ಮಾಡ್ಕೊಟ್ರು ಮಾಡ್ಕೊಬೋದು. ನನಗೆ ಸ್ವಲ್ಪ ತೆಳ್ಳಗೆ ಇಷ್ಟ, ತುಂಬ ಗಟ್ಟಿ ಇದ್ದರೆ
ಅಂದರೆ ನೀರು ಜಾಸ್ತಿ ಗಟ್ಟಿಯಾಗ್ಬಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಕಮ್ಮಿನೇ ಹಾಕ್ಕೊಳ್ಳಿ ಫ್ರೆಂಡ್, ಜಾಸ್ತಿ ಆಗ್ಬಿಟ್ರೆ ಕಷ್ಟ. ಕಮ್ಮಿ ಆದರೆ ಬೇಕಾದರೆ ಹಾಕ್ಕೊಬೋದು. ನೋಡಿ ಹಾಕೋಣ ಆಮೇಲೆ. ಅಷ್ಟು ಹಾಕಿದ್ದೀನಿ. ಈಗ ಕೂಗಬೇಕಿದ್ದು. ಪ್ರೋಟೀನ ಭರಿತವಾದ ಸಾಂಬಾರು. ಕ್ಲೋಸ್ ಮಾಡೋಣ. ಈಗ ಒಂದು 3 ಕೂಗಲಿ. ಹುಳ್ಳಿಕಾಳಲ್ವಾ, ಬೇಯಲಿ ಚೆನ್ನಾಗಿ. 3 ಕೂಗಿದ್ರೆ ಅವಾಗ ಚೆನ್ನಾಗಿ ಬೆಂದಿರುತ್ತೆ. ಈಗ ಕೂಗಿದೆ 3. ಮತ್ತೆ ಮಾಡೋಕ್ಕೆ ತೋರಿಸ್ತೀನಿ. 2 ಲೋಟ ನೀರು ಹಾಕ್ತೀನಿ. ಲೋಟ ನೀರು ಇರ್ತದೆ, 1 ಲೋಟ ಇಷ್ಟಾಗುತ್ತೆ. ಇವಾಗ ಮುದ್ದೆ ಕಲಿತಿರೋರು ಮಾಡ್ಬೋದು. 1 ಸ್ಪೂನ್ ರೈಸ್ ಅನ್ನ, ಅವಾಗ ಗಂಟಾಗಲ್ಲ ಮುದ್ದೆ. ಒಂಚೂರು ಇಟ್ಟು ನೀರು ಮಳ್ಳಿ. ಇದು ಒಂದು ಸ್ವಲ್ಪ ನೀರು ಮಳ್ಳದ್ಮೇಲೆ ಹಿಟ್ಟು ಹಾಕ್ತದೆ. ಯಾಕಂದ್ರೆ 2 ಲೋಟ ನೀರು ಇಟ್ಟಿದ್ದೀನಿ, 1 ಸ್ಪೂನ್ ರೈಸ್ ಹಾಕಿದ್ದೀನಿ. ನೀರು ಮಳ್ಳದ್ಮೇಲೆ ಹಿಟ್ಟು ಹಾಕಿ ಮುದ್ದೆ ಕುದಿಯೋಕನ. 2 ಲೋಟ ನೀರು ಹಾಕಿ ಸ್ವಲ್ಪ ಹಿಟ್ಟು ಹಾಕಿ ಒಂಚೂರು 1 ಸ್ಪೂನ್ ರೈಸ್ ಹಾಕ್ಬಿಟ್ಟು ಕುದಿಯೋಕೆ ಇಟ್ಟಿದ್ದೀವಿ. ಕುದ್ಮೇಲೆ ಹಸಿಟ್ಟು ಹಾಕಬೇಕು. ನೋಡಿ ಹಿಂಗೆ ಮಳ್ತಾ ಇದೆ ನೀರು. ಇದರಲ್ಲಿ 1/2 ಲೋಟ ನೀರು ವಾಪಸ್ ತಗೊಂಡು ಕುದಿಯೋಣ. ಹಿಟ್ಟು ಹಾಕೋಣ. ರೈಸ್ ಏನಕ್ಕೆ ಹಾಕಿರೋದು ಅಂದರೆ ಗಂಟಾಗಬಾರ್ದು ಅಂತ. ಇವಾಗ ಮುದ್ದೆ ಮಾಡ್ತಿದ್ದೀವಿ, ಕಲಿತಿದ್ದೀವಿ ಅನ್ನೋರು ಮಾಡ್ಕೊಬೋದು, ಗಂಟಾಗೋದಿಲ್ಲ. ಹಾಗೆ ಬೇಯಲಿ ಒಂದು 5 ನಿಮಿಷ. 5 ನಿಮಿಷ ಉಪ್ಪು ಬಂದ್ಬಿಡುತ್ತೆ. ಒಂದು 5 ನಿಮಿಷ, 5 ನಿಮಿಷ ಬೇಯಲಿ. ಈಗ ಬೆಂದಿದೆ, ಬೇಕಾದ್ರೆ ಮುದ್ದೆ. ಮುದ್ದೆ ಮಾಡೋಕ್ಕೆ ಬರ್ತಿದ್ದವರು ಮಾಡ್ಕೊಬೋದು. ಲೋಟಕ್ಕೆ ಅದು ಮುದ್ದೆ ಆಗುತ್ತೆ. ಅದರಲ್ಲಿ ಲೋಟ ನೀರು ಎತ್ತಿಟ್ಟಿದ್ದೀನಿ, 1.5 ಲೋಟ ನೀರು ಇಟ್ಟಿದ್ದೀನಿ ಅಷ್ಟೇ. ಅಕಸ್ಮಾತ್ ಬೇಕು ಅಂದರೆ ಹಾಕ್ಕೊಬೋದು. ಗಟ್ಟಿಯಾಗಿ ನೋಡ್ರಾ, ಇಷ್ಟು ಸುಲಭ ಮುದ್ದೆ ಮಾಡೋದು. ಬಾಣಲೆಯಲ್ಲಿ ಮುದ್ದೆ ಮಾಡ್ಕೊಬೋದು ಆರಾಮಾಗಿ. ಅಷ್ಟೇ. ಬಂದಿದೆ, ಆಗಿದೆ ಮುದ್ದೆ. ಮುದ್ದೆ ಕಟ್ಟೋದು ನೋಡಿ, ಒಂಚೂರು ಗಂಟಿಲ್ಲ, ಏನಿಲ್ಲ, ಎಷ್ಟು ಚೆನ್ನಾಗಿದೆ. ಅದೊಂದು ಸ್ಪೂನ್ ರೈಸ್ ಹಾಕಿ ಒಂದಿಷ್ಟು ಸ್ವಲ್ಪ ಗಂಟಾಗೋದಿಲ್ಲ ಮುದ್ದೆ. ನೀವು ಹೆಂಗೆ ಬೇಕಾದ್ರೆ ಆರಾಮಾಗಿ ಮಾಡ್ಕೊಬೋದು. ಸಾರು ಬಿಸಿ ಬಿಸಿ ಮುದ್ದೆ, ಪ್ರೋಟೀನ್ ಭರಿತವಾದ ಸಾಂಬಾರು ಊಟ ಮಾಡೋದೇ ಕೆಲಸ.
ಮತ್ತೆ ಕಟ್ಟೋಣ ನೋಡಿ. ಈಗ ಎರಡು ಮುದ್ದೆ ಆಗ್ತಾಯಿದೆ. ಫ್ರೆಂಡ್ಸ್, ಎರಡು ಮುದ್ದೆ, ಒಂದು ಲೋಟ ಹಸಿಟ್ಟಿಗೆ ಎರಡು ಮುದ್ದೆ ಆಗುತ್ತೆ. ಇದು ಕೂಡ ಮಾಡ್ಕೊಡ್ತೀವಿ. ಎರಡು ಮುದ್ದೆ ಸರ್ವ್ ಮಾಡೋಣ. ಈಗ ಸರ್ವ್ ಮಾಡೋಣ ಬನ್ನಿ. ರೈಸ್ ಸಾಂಬಾರು, ಸಾಂಬಾರು ಈ ಥರ ಇದೆ. ಘಮ 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 ಅಂತ ಇದೆ. ಮಟನ್ ಸಾಂಬಾರು ಥರ ಘಮ ಘಮ ಅಂತ ಇದೆ. ಮಾಡೋಣ ಬನ್ನಿ. ನೋಡಿ ಹೆಂಗಿದೆ ಸಲಾಡ್ ಜೊತೆ. ಬಿಸಿ ಬಿಸಿ ರಾಗಿ ಮುದ್ದೆ, ಪ್ರೋಟೀನ್ ಭರಿತವಾದ ಸಾಂಬಾರು, ಮೊಳಕೆ ಕಾಳು ಸಾಂಬಾರು. ಹೇಗಿದೆ ನೋಡಿ, ಒಂದು ಕಮೆಂಟ್ ಹಾಕಿ. ನೀವು ಮಾಡ್ಕೊಳ್ಳಿ, ಊಟ ಮಾಡಿಕೊಂಡು ತಿಂದ್ಬಿಟ್ಟು ಹೆಂಗಿದೆ ಅಂತ ಹೇಳ್ಬೇಕು. ನೀವು ಮಾಡಿಕೊಂಡು ನೋಡಿ. ರಾಗಿ ಬಾಲ್, ಬಿಸಿ ಬಿಸಿ ರಾಗಿ ಮುದ್ದೆ, ರೈಸ್, ಸಲಾಡ್, ಸಾಂಬಾರು. ಬಾಯ್.